ಅಮ್ಮ ಊರಿಂದ ದೊಡ್ಡಪ್ಪನ ಮಗ ಫೋನ್ ಮಾಡಿದ್ದೆ ಕಣಮ್ಮ ಬರ್ತೀನಿ ಅಂತ. ಹೌದಾ, ಏನು ಸಮಾಚಾರನಪ್ಪ ಇವಾಗ ಬರ್ತಾ ಇರೋದು? ಇನ್ವಿಟೇಷನ್ ತೊಗೊಂಡು ಬರ್ತಾ ಇದ್ದಾನೆ ಕಣಮ್ಮ ಮನೆಗೆ. ಅಣ್ಣ ಚೆನ್ನಾಗಿದ್ದೀರಾ ಅಣ್ಣ, ಬನ್ನಿ ಕುತ್ಕೊಳ್ಳಿ. ನಾನು ಚೆನ್ನಾಗಿದ್ದೀನಿ. ಹೌದು, ಅದೇ ಚಿಕ್ಕ ಮನೇಲಿ ಸಾಯ್ತಾ ಇರ್ತೀರಾ ಅಂತ ಅನ್ಕೊಂಡೆ. ಅದು ದೊಡ್ಡ ಮನೆ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಎಷ್ಟು ಬಾಡಿಗೆ ಇದಕ್ಕೆ? ಅಣ್ಣ ಬಾಡಿಗೆ ಅಲ್ಲ ಅಣ್ಣ, ಸ್ವಂತ ಮನೆ ಇದು. 1 ಕೋಟಿ ಆಯ್ತಣ್ಣ. ಏನು 1 ಕೋಟಿ ಕೊಟ್ಟು ತೊಗೊಂಡ್ಯಾ? ಹ್ಞೂ ಅಣ್ಣ, 1 ಕೋಟಿ ಆಯಿತು. ಸಾರಿ ಧನು, ಸಾರಿ ಚಿಕ್ಕಮ್ಮ, ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಕೀಳಾಗಿ ಕಂಡ್ಬಿಟ್ವಿ ನಾವು. ಪರವಾಗಿಲ್ಲ ಬಿಡಪ್ಪ, ನಾವೇನು ಬೇಜಾರು ಮಾಡ್ಕೊಂಡಿಲ್ಲ. ಸರಿ ಚಿಕ್ಕಮ್ಮ, ಆಯಿತು. ಮುಂದಿನ ವಾರ ನನ್ನ ಮದುವೆ ಇದೆ. 3 ದಿವಸ ಮುಂಚಿತವಾಗಿ ಎಲ್ಲರೂ ಫ್ಯಾಮಿಲಿ ಪೂರ್ತಿ ಬರಬೇಕು ಚಿಕ್ಕಮ್ಮ. 3 ಡೇಸ್ ಮುಂಚೆನ ಅಣ್ಣ, ಸ್ವಲ್ಪ ಡೌಟ್ ಆಗುತ್ತೆ. ಬಂದರೆ ನಾವು ಟ್ರೈನಲ್ಲಿ ಬರಬೇಕಾಗುತ್ತೆ. ಕಾರ್ನ ನಾನು ಸರ್ವಿಸ್ ಕೊಟ್ಟಿದ್ದೀನಿ ಅಣ್ಣ, 20 ಡೇಸ್ ಆಗುತ್ತೆ ಕೊಡೋದು ಅಂತ ಹೇಳ್ತಾ ಇದ್ದಾರೆ. ಏನು ಟ್ರೈನಲ್ಲಿ ಬರ್ತೀರಾ? ನನ್ನ ಕಾರ್ನೇ ಊರಿಂದ ಕಳಿಸ್ಕೊಡ್ತೀನಿ, ಅದರಲ್ಲೇ ಬನ್ನಿ ಆಯಿತಾ? ನೋಡ್ದೇನಮ್ಮ, ಮುಂಚೆ ಎಲ್ಲ ನಮ್ಮನ್ನ ಎಷ್ಟು ಅವಮಾನ ಮಾಡ್ತಾಯಿದ್ರು. ಈಗ ದುಡ್ಡು ಮಾಡಿದ್ದೀವಿ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಎಷ್ಟೆಲ್ಲ ಮರ್ಯಾದೆ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ ಅಂತ. ಅದಕ್ಕೆ ಕಣಪ್ಪ ದೊಡ್ಡವ್ರು ಹೇಳೋದು, ದುಡ್ಡೇ ದೊಡ್ಡಪ್ಪ ಅಂತ. ದುಡ್ಡಿಗಿರೋ ಬೆಲೆ ಮನುಷ್ಯಂಗಿಲ್ಲ ಕಣಪ್ಪ. ನಿಜ ಕಣಮ್ಮ ನೀನು ಹೇಳಿದ್ದು.